ಶುರು ಮಾಡೋಣ. ಲಾ ಅನ್ನೋದು ಎಲ್ಲಾ ಕಡೆ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಪೊಲೀಸ್ ನನ್ನನ್ನ ಎಲ್ಲಾದ್ರೂ ಹಿಡಿದ್ರೆ ನನ್ನ ಲಾಸ್ ಏನು, ಅಥವಾ ನನಗೆ ಒಂದು ಅರೆಸ್ಟ್ ವಾರೆಂಟ್ ಅಂತ ಬಂದ್ರೆ ಏನಾಗುತ್ತೆ, ನೋಟಿಸ್ ಬಂದ್ರೆ ಏನಾಗುತ್ತೆ, ಇವೆಲ್ಲ ಬೇಸಿಕ್ ಲಾಸ್ ಆದ್ರೂ ನಮಗೆ ಸ್ಕೂಲಲ್ಲಿ ಯಾಕೆ ಇದನ್ನ ಹೇಳ್ಕೊಡಲ್ಲ? ಸಿಗಾಕೊಂಡಾಗ ಮಾತ್ರ ನಮ್ಗೆ ಯಾಕೆ ಗೊತ್ತಾಗುತ್ತೆ? ಆಕ್ಚುಲಿ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಬೇಸಿಕ್ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಏನೇನಿದೆ, ಫಂಡಮೆಂಟಲ್ ರೈಟ್ಸ್, ನೀವು NCERT ಬುಕ್ಸ್ ನೋಡ್ಬೋದು, 8th 9th ಸ್ಟ್ಯಾಂಡರ್ಡ್ ಸಿವಿಕ್ಸ್ ಪಾಲಿಟಿ ಬುಕ್ಸಲ್ಲಿ ಇದೆ. ಬಟ್ ಅವಾಗ ಆ ಮಗುಗೆ ಪಾಸ್ ಆಗೋದು ಅಷ್ಟೇ ಬೇಕಾಗಿರುತ್ತೆ, ಅವನು ಅಷ್ಟಕ್ಕೆ ಮಾತ್ರನೇ ಓದ್ತಾನೆ. ಸೈನ್ಸ್ ಫಿಸಿಕ್ಸ್ ಅದನ್ನೇ ಜಾಸ್ತಿ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ಲಾ ಅಂತ ಹೇಳುವಾಗ ಆ ಸದ್ಯಕ್ಕೆ ಅವರು ಸಿಲೆಬಸ್ ತಕ್ಕಂಗೆ ಓದ್ಕೊಳ್ತಾರೆ ಬಿಟ್ರೆ ಲೈಫಿಗೆ ಬೇಕಿದು ಲೈಫ್ ಲೆಸನ್ ರೀತಿ ಕಲಿಯೋದಿಲ್ಲ. ಆ್ಯಂಡ್ ಲೈಫ್ ಲೆಸನ್ ಯಾರಿಗೆ ಬೇಕಿರುತ್ತೆ, ಅವ್ರಿಗೆ ತೊಂದರೆ ಆದಾಗ್ಲೇನೆ ಅವ್ರು ಒಬ್ರನ್ನ ಅಡ್ವೊಕೇಟ್ನ ಹುಡ್ಕೊಂಡು ಬರ್ತಾರೆ. ಕರೆಕ್ಟ್. ತೊಂದರೆ ಆಗಿಲ್ಲ ಅಂತಂದ್ರೆ ಯಾರು ಡಾಕ್ಟರ್ ಹತ್ರನೂ ಹೋಗೋದಿಲ್ಲ, ಲಾಯರ್ ಹತ್ರನೂ ಹೋಗೋದಿಲ್ಲ. ಅವರಿಗೆ ಪರ್ಸ್ನಲಿ ಆ ಪ್ರಾಬ್ಲಮ್ ಫೇಸ್ ಆಗ್ತಿದೆ, ಏನಾದರೂ ಒಂದು ತೊಂದರೆ ಬಂತು, ದೆನ್ ಅಷ್ಟೇನೆ ಅವರು ಒಂದು ಅಡ್ವೊಕೇಟ್ನ ಹುಡುಕ್ತಾರೆ. ಬಿಟ್ರೆ ಯಾರು ಇದನ್ನ ಕಲಿಬೇಕು, ಇಂಟ್ರೆಸ್ಟ್ ಅವೇರ್ನೆಸ್ ಅಂತ ಕಲಿಯೋದು ನಾವು ಅಡ್ವೊಕೇಟ್ಸ್ ಮಾತ್ರ. ಇಲ್ಲ UPSC ಎಕ್ಸಾಮ್ಸಿಗೆ ಅಂತ ಯಾರಾದ್ರೂ ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವ್ರು ಕಲ್ತಿರ್ತಾರೆ. ಉಳಿದಿದ್ದು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಬಟ್ ಅವಾಗ ಅದು ಸಬ್ಜೆಕ್ಟ್ ಅಷ್ಟೇನೆ. ಓಕೆ, ಸೊ ಈಗ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅಂತ ಆಯಿತು. ಮೊನ್ನೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಏನು ಅಂತಂದರೆ 16 ವರ್ಷದಿಂದ ಕೆಳಗಡೆ ಇರೋರು ಯಾರು ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ ಒಂದು ಲಾ ಪಾಸ್ ಮಾಡಿದ್ರು ಈ ಕರ್ನಾಟಕದಲ್ಲಿ. ಈಗ ನಾನು ಚೆನ್ನಾಗಿ ಓದ್ಕೊಂಡಿದ್ದೆ, ಲಾ ಓದಿದ್ರೆ ಯಾರು ಕಂಪ್ಲೇಂಟ್ ಕೋರ್ಟಲ್ಲಿ ಕೇಸ್ ಇದು ಮಾಡ್ಬೋದಾ ಇದರಲ್ಲಿ? ಯಾಕೆ ನಂಗೆ ಯಾಕೆ ಬಿಡ್ತಾ ಇಲ್ಲ ಫೋನ್ ಯೂಸ್ ಮಾಡೋಕ್ಕೆ ಅಂತ? ಬಿಕಾಸ್ ಬೇಸಿಕ್ ರೈಟ್ ಅಲ್ವಾ ಅದು. ಆಕ್ಚುಲಿ ಚಾಲೆಂಜ್ ಮಾಡ್ಬೋದಲ್ಲ ಗವರ್ಮೆಂಟ್? ಡೆಫಿನೆಟ್ಲಿ ಮೈನರ್ಸ್ ಕೂಡ ಹೋಗ್ಬೋದು, ಚಾಲೆಂಜ್ ಮಾಡಬಹುದು. ಒಂದು ಗಾರ್ಜಿಯನ್ ಜೊತೆಗೆ ಎನಿ ಮೈನರ್ ಕ್ಯಾನ್ ಫೈಲ್ ಹಿಸ್ ಕೇಸ್. ಬಟ್ ಅವ್ರದ್ದು ಏನಾದ್ರು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತದೆ, ಈಗ ಅವನಿಗೆ ಎಜುಕೇಶನ್ ಫಂಡಮೆಂಟಲ್ ಹೌದು ವೈಲೇಟ್ ಆಗುತ್ತೆ, ಹೌದು, ದೆನ್ ಅವನು ಚಾಲೆಂಜ್ ಮಾಡಬಹುದು ಕೋರ್ಟ್ ಅಲ್ಲಿ. ಸೊ ಬೇಸಿಕಲಿ ವಾಟ್ ಯು ಆರ್ ಸೇಯಿಂಗ್ ಇಸ್, ಇವಾಗ ನಾಳೆ ದಿನ ಹೋಗಿ ಅವನು ಸರ್ ನಾನು ಓದ್ತಿರೋದೇ ಫೋನಲ್ಲಿ ಓದ್ತಿರೋದು. ಇವತ್ತು ಎಜುಕೇಶನ್ ಒಂದ್ ರೀತಿ ನಮ್ಗೆ ಆಫ್ಟರ್ ಕೋವಿಡ್ ಅದು ಮೊಬೈಲ್ಸ್ಗೆ ಬಂದ್ಬಿಟ್ಟಿದೆ, ರಿಪ್ಲೇಸ್ ಆಗ್ತದೆ. ರಿಪ್ಲೇಸ್ ಅಂತ ಹೇಳೋದಿಲ್ಲ, ಬಟ್ ಅಲ್ಟಿಮೇಟ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಿದೆ. ಸೊ ಅವನಿಗೆ ನೀವು ಫೋನೇ ಕರ್ಟೇಲ್ ಮಾಡಿದ್ರೆ ಅವನ ಎಜುಕೇಶನ್ ನಿಜವಾಗ್ಲೂ ಹ್ಯಾಂಪರ್ ಆಗುತ್ತೆ. ಅವನು ಹೋಗಿ ಕಂಪ್ಲೀಟ್ ಮಾಡಿ ಗೆಲ್ಬಹುದು. ಸೊ ದಿಸ್ ಇಸ್ ಅಂಡರ್ ಆರ್ಟಿಕಲ್ 21A, if I am correct. ಆರ್ಟಿಕಲ್ 21 ಆಕ್ಚುಲಿ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳುತ್ತೆ. ಅಂಡ್ ಅದರಲ್ಲಿ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಕಾನ್ಸ್ಟಿಟ್ಯೂಷನಲ್ ಟಾಪಿಕ್ ಮಾತನಾಡಬೇಕು ಅನ್ನೋದಾದ್ರೆ ಒಂದು ಲೈನ್ ಅಲ್ಲಿ ಇದೆ ಆರ್ಟಿಕಲ್. ಬಟ್ ಅಷ್ಟೇ ಅಲ್ಲ, ಅದು ನಮಗಿರುವಂತ ರೈಟ್ ಟು ಪ್ರೈವಸಿ, ರೈಟ್ ಟು ಎನ್ವೈರನ್ಮೆಂಟ್, ರೈಟ್ ಟು ಶೆಲ್ಟರ್, ರೈಟ್ ಟು ರೆಸಿಡೆನ್ಸ್, ಕ್ಲೀನ್ ವಾಟರ್, ಪೊಲ್ಯೂಷನ್ ಫ್ರೀ, ಎವ್ರಿಥಿಂಗ್ ಈ ಆರ್ಟಿಕಲ್ 21 ಇಂದಾನೆ ನಮಗೆ ರೀಸ್ ಆಗೋದು. ನಾವು ಎಜುಕೇಶನ್ 21A ಅಲ್ಲಿ ಮಾತನಾಡ್ತೀವಿ, ಅದು ಸ್ಪೆಸಿಫಿಕ್ ಆಗಿ ನಾವು ಮತ್ತೆ ಅಮೆಂಡ್ ಮಾಡಿ ತಂದಂಥದ್ದು 86th ಅಮೆಂಡ್ಮೆಂಟ್ ಇಂದ. ಸೊ ರೈಟ್ ಟು ಎಜುಕೇಶನ್ ಸ್ಪೆಸಿಫಿಕ್ ಆಗಿ 6 to 14 years ಮಕ್ಕಳಿಗೆ ಫ್ರೀ ಅಂಡ್ ಫೇರ್ ಎಜುಕೇಶನ್ ಕೊಡಬೇಕು, ಕಂಪಲ್ಸರಿ ಎಜುಕೇಶನ್. ಸೊ ನಾನು ಎಜುಕೇಶನ್ ಕರ್ಟೇಲ್ ಆಗ್ತಿದೆ ಅನ್ನೋದು ನಮಗೆ ಆ ಪಾಯಿಂಟ್ ಅಲ್ಲಿ ಬರುತ್ತೆ. ರೆಡ್ ವಿತ್ ಆರ್ಟಿಕಲ್ 21 ಕೂಡ, ಬಿಕಾಸ್ 21 ಒಂದು ವೈಡರ್ ಆಸ್ಪೆಕ್ಟ್ ಕೊಡುತ್ತೆ. ಕರೆಕ್ಟ್. 21 ಕಾನ್ಸ್ಟಿಟ್ಯೂಷನಲ್ಲಿ ಮುಂಚೆ A.K. ಗೋಪಾಲನ್ ಜಡ್ಜ್ಮೆಂಟ್ ಚೂರು ನಿಮಗೆ ಥಿಯರಿ ಇದರಲ್ಲಿ ಬೇಸ್ ಅಂತ ಹೇಳುವಾಗ ಅವಾಗ ಒಂದು ನ್ಯಾರೋ ವ್ಯೂ ಪಾಯಿಂಟ್ ಇತ್ತು. ಬಟ್ ಈಗ ನಾವು ಅದನ್ನ ಒಂದು ವೈಡರ್ ಆಂಗಲ್ ಅಲ್ಲಿ ನೋಡ್ತೀವಿ. ಸೊ ನಮಗೆ ಹಲವಾರು ರೈಟ್ಸ್ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಫಂಡಮೆಂಟಲ್ ಅಂತ ಏನ್ ಹೇಳ್ತೀವಿ, ಆ ಫಂಡಮೆಂಟಲ್ ರೈಟ್ಸ್ ಬರ್ದಿಲ್ಲ ಅಂತಂದ್ರೂ ಆರ್ಟಿಕಲ್ 21 ಇಂದ ರೈಟ್ ನ ಅವು ಇನ್ವೋಕ್ ಮಾಡ್ಕೊಳ್ಳುತ್ತೆ ಥ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್. ಸೊ ಇದು ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ಸ್ ಇಂದ ಅವು ನಮಗೆ ರೈಟ್ಸ್ ಆಗಿ ಬರ್ತಿರೋದು. ಬೆಸ್ಟ್ ಎಕ್ಸಾಂಪಲ್ ನಮಗೆ ರೀಸೆಂಟ್ ಆಗಿ ಈಗ ರೈಟ್ ಟು ಪ್ರೈವಸಿ, ಅದು ಆರ್ಟಿಕಲ್ 21 ಅಲ್ಲೇನೆ ಇರುವಂತದ್ದು. ಸೊ ಈ ರೀತಿ ಆರ್ಟಿಕಲ್ಸ್ ನಮಗೆ ಎಜುಕೇಶನ್ 21A ಇದೆ, ರೆಡ್ ವಿತ್ 21 ನೀವು ಚಾಲೆಂಜ್ ಮಾಡ್ಬೋದು ನೀವು ಕೇಳಿದಂತ ಕ್ವೆಶನ್ ಗೆ. ಓಕೆ, ಈಗ ಪ್ರೈವಸಿ ಬಗ್ಗೆ ಮಾತಾಡಿದ್ರೆ, ಸೊ ಎಷ್ಟೊಂದು ಜನ ಆನ್ಲೈನ್ ಅಲ್ಲಿ ಕಾಂಟೆಂಟ್ ಹಾಕ್ತಾರೆ, ಓಕೆನಾ? ಸೊ ಅಂದ್ರೆ ಕೆಲವು ಜನ ಏನ್ ಹೇಳ್ತಾರೆ, ನೀನ್ ಪಬ್ಲಿಕ್ ಅಕೌಂಟ್ ಇಟ್ಕೊಂಡಿದ್ಯಾ, ನೀನ್ ಏನ್ ಹಾಕಿದ್ರು ಪಬ್ಲಿಕ್ ಪ್ರಾಪರ್ಟಿ ಅದು ಅಂತ ಅವ್ರನ್ನ ಟ್ರಾಲ್ ಮಾಡ್ತಾರೆ. ವೆನ್ ವಿ ಸೇ ಪ್ರೈವಸಿ ಅಂದ್ರೆ ನೀನ್ ಬರೀ ಪ್ರೈವೇಟ್ ಅಕೌಂಟ್ ಇಟ್ಕೊಂಡ್ರೆ ಮಾತ್ರ ನಿನ್ ಇದಾಗುತ್ತೆ, ಪ್ರೈವಸಿ ಆಗುತ್ತೆ ಅಂತ. ಅಕಾರ್ಡಿಂಗ್ ಟು ದ ಲಾ ಪಬ್ಲಿಕ್ ಅಕೌಂಟ್ ಇಟ್ಕೊಂಡು ಪ್ರೈವಸಿಗೆ ಇದು ಮಾಡ್ಬೋದಾ, ಚಾಲೆಂಜ್ ಮಾಡ್ಬೋದಾ? ಡೆಫಿನೆಟ್ಲಿ. ಈಗ ನನ್ನ ಪ್ರೈವಸಿ ಅಂತ ಹೇಳಿದ್ರೆ ನನ್ನ ಅಕೌಂಟ್ ಪಬ್ಲಿಕ್ ಇದೆ, ಪ್ರೈವೇಟ್ ಇದೆ, ಇಟ್ಸ್ ಜಸ್ಟ್ ದಟ್ ನೇಚರ್ ಆಫ್ ಅಕೌಂಟ್ ಏನು ಅನ್ನೋದು. ನಾನು ಪ್ರೈವೇಟ್ ಇಟ್ರೆ ಅದು ಪ್ರೈವೇಟ್, ಪಬ್ಲಿಕ್ ಇಟ್ರೆ ಅದು ಸೆಟ್ಟಿಂಗ್ ಅಷ್ಟೇ. ಅದರಿಂದ ನನ್ನ ರೈಟ್ಸ್ ನ ನೀವು ಪ್ರೈವೇಟ್ ಅಂಡ್ ಪಬ್ಲಿಕ್ ಅಂತ ಹೇಳ್ತೀರಿ ಅಂದ್ರೆ ಅಲ್ಲ. ಪ್ರೈವಸಿ ಇಸ್ ವೆನ್ ಯು ಆರ್ ಇನ್ಫ್ರಿಂಜಿಂಗ್ ಇನ್ ಟು, ನನಗೆ ಈಗ ಪ್ರೈವಸಿ ನೀವು ಎಲ್ಲರಿಗೂ ಒಂದೇ ಡೆಫಿನೇಷನ್ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ನಿಮಗೆ ಮೊಡೆಸ್ಟಿ ಆಗ್ಲಿ ಪ್ರೈವಸಿ ಆಗ್ಲಿ ಇದಕ್ಕೊಂದು ವೈಡರ್ ಟರ್ಮ್ ಬರುತ್ತೆ. ಲೈಕ್ ನಿಮಗೆ ಪ್ರೈವಸಿ ಅನ್ಸಿದ್ದು ನನಗೆ ಅನಿಸ್ದೇ ಇರಬಹುದು. ಸೊ ನಾನೀಗ ಪ್ರೈವಸಿ ಅಂತ ಹೇಳುವಾಗ ನನಗೆ ನೀವು ಮೆಸೇಜ್ ಮಾಡೋದನ್ನ ನನಗೆ ತೊಂದರೆ ಅನ್ಸುತ್ತೆ ಅಂತಂದ್ರೆ ಯು ಆರ್ ಇನ್ಫ್ರಿಂಜಿಂಗ್ ಮೈ ರೈಟ್ಸ್. ಸೊ ನನಗೆ ನೀವು 11 ಗಂಟೆ ನಂತರ ಮೆಸೇಜ್ ಮಾಡೋದು ಹಾಯ್ ಹಲೋ ಆಗಿರ್ಲಿ, ಬಟ್ ಇಫ್ ಐ ಆಮ್ ನಾಟ್ ಥಿಂಕಿಂಗ್ ಇಟ್ ಟು ಬಿ ಪ್ರಾಪರ್,
ದೆನ್ ಅದನ್ನ ಯು ಆರ್ ಇನ್ಫ್ರಿಂಜಿಂಗ್ ಮೈ ಪ್ರೈವಸಿ. ಬಟ್ ಹಿಯರ್ ದರ್ ಕಮ್ಸ್ ಅನ್ ಆಂಗಲ್ ಆಫ್ ಜೆಂಡರ್, ಕರೆಕ್ಟ್? ಈ ತರ ಯಾಕೆ ಡಿವೈಡ್ ಮಾಡ್ತಾರೆ ಮತ್ತೆ? ಸಿ ವಾಟ್ ಯು ಮೀನ್ ಇಸ್, ಇವಾಗ 11 ಗಂಟೆ ಆದ್ಮೇಲೆ ಯಾರು ಟೆಕ್ಸ್ಟ್ ಮಾಡ್ತಾ ಇದ್ರೆ, ಇಫ್ ಅ ಗೈ ಇಸ್ ಟೆಕ್ಸ್ಟಿಂಗ್ ಅ ಗರ್ಲ್ ಅಂಡ್ ದ ಗೈ ಡಸಂಟ್ ಲೈಕ್ ಇಟ್, ಅ ಗರ್ಲ್ ಡಸಂಟ್ ಲೈಕ್ ಇಟ್ ಹೇಳ್ಬೋದು. ವೈಸ್ ವರ್ಸಾ ಅಪ್ಲಿಕಬಲ್ ಇರಲ್ಲ. ಇಲ್ಲಿ ಜೆಂಡರ್ ಪ್ಲೇ ಇಲ್ಲ. Okay. ಪ್ರೈವಸಿ ಎಲ್ಲರಿಗೂ ಒಂದೇ. ನಾನ್ ನಿಮಗೆ ನನಗೆ ಅಂತ ಹೇಳುವಾಗ ಜೆಂಡರ್ ನ ನೋಡಿಸ್ತಿಲ್ಲ. ನಾ ಹೇಳ್ತಿರೋದು ಫಾರ್ ಎನಿಬಡಿ, ಎನಿ ಇಂಡಿವಿಜುವಲ್ ಅಂತ ಹೇಳ್ತಿರೋದು. ಓಕೆ, ಸೊ ಪ್ರೈವಸಿ ಅಂತ ಹೇಳುವಾಗ ಇಂಡಿವಿಜುವಲ್ಸ್ ಅಲ್ಲೂನು ಈಗ ಕೆಲವೊಬ್ಬರಿಗೆ ಸೇಮ್ ಸಿಮಿಲರ್ ಆನ್ ದಿಸ್ ನೋಟ್, ಮಾಡೆಸ್ಟಿ ಅಂತ ಹೇಳುವಾಗ ನನಗೆ ಹ್ಯಾಂಡ್ ಶೇಕ್ ಕೊಡೋದು ಓಕೆ, ಇನ್ನೊಬ್ರಿಗೆ ಹ್ಯಾಂಡ್ ಶೇಕ್ ಕೊಡೋದು ಇಷ್ಟ ಆಗೋದಿಲ್ಲ. ಮೋಸ್ಟ್ಲಿ ಟಚಿಂಗ್ ಇಟ್ ಸೆಲ್ಫ್ ಇಸ್ ನಾಟ್ ಹರ್ ಚಾಯ್ಸ್. ಓಕೆ, ಸೇಮ್ ಹುಡುಗರ್ಗುನು ನೀವು ಮುಟ್ ಮಾತನಾಡ್ಸ್ತೀರಿ ಅಂತಂದ್ರೆ ಅದು ಸರಿ ಅಕ್ಸೆಪ್ಟಬಲ್ ಅಂತ ಖಂಡಿತ ಅಲ್ಲ. ಕೆಲವೊಬ್ಬರಿಗೆ ನೀವು ಹಗ್ ಮಾಡ್ಕೊಂಡು ಹಾಯ್ ಎಲ್ಲೋ ಹೇಳೋದೇನೆ ಒಂದು ಆಗಿರುತ್ತೆ. ಬಟ್ ದಿಸ್ ಇಸ್ ಅಗೇನ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮಾಡೆಸ್ಟಿ ಆಲ್ಸೋ. ಅದನ್ನು ಸೇಮ್ ಅಗೇನ್ ಪ್ರೈವಸಿ. ನೀವು ನನಗೆ ಏನು ಯಾವ ರೀತಿ ಇಂಟರಾಕ್ಟ್ ಮಾಡ್ತೀರಿ, ನನಗೆ ಅದು ವೆಲ್ಕಮಿಂಗ್ ಅಲ್ವಾ? ಇಫ್ ಐ ಆಮ್ ಥಿಂಕಿಂಗ್ ಇಟ್ ನಾಟ್ ಟು ಬಿ ಇನ್ ಅಪ್ರೋಪ್ರಿಯೇಟ್ ಮ್ಯಾನರ್, ದೆನ್ ಅಗೇನ್ ಅದು ನನ್ನ ಇನ್ಫ್ರಿಂಜಿಂಗ್ ಪ್ರೈವಸಿ ಆಗುತ್ತೆ. ಮಾಡೆಸ್ಟಿ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಇದೆ ನಮಗೆ. ಮಾಡೆಸ್ಟಿನ ನಾವೆಲ್ಲೂ ಡಿಫೈನ್ ಮಾಡೋಕ್ಕಾಗಲ್ಲ. IPC ಅಲ್ಲಿ ಔಟ್ರೇಜಿಂಗ್ ದ ಮಾಡೆಸ್ಟಿ ಅಂತ ಸೆಕ್ಷನ್ ಬರುತ್ತೆ. ಬಟ್ ಮಾಡೆಸ್ಟಿ ಅಗೇನ್ ವೇರೀಸ್ ಫ್ರಮ್ ಎವ್ರಿ ಏಜ್ ಗ್ರೂಪ್, ಎವ್ರಿ ಸೊಸೈಟಿ ರಿಲೇಟೆಡ್ ಹುಡುಗಿಗೂ ಸಹ, ಬಿಕಾಸ್ ಸ್ಪೆಸಿಫಿಕ್ ಆಗಿ ವುಮೆನ್ ರಿಲೇಟೆಡ್ ರೈಟ್ಸ್ ಏನೇ ಮಾಡೆಸ್ಟಿ ಅನ್ನೋದು. ಒಂದು ಮಗುಗೂನು ಸಹ ನೀವು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತೀರಿ, ಆ ಮಗುಗೆ ಅರ್ಥ ಆಗ್ಲಿಲ್ಲ ಅಂದ ಮಾತ್ರಕ್ಕೆ ಅದು ಹರಾಸ್ಮೆಂಟ್ ಅಲ್ಲ, ಅಥವಾ ನೀವು ನಿಮ್ ತಪ್ಪು ಉದ್ದೇಶ ಇರ್ಲಿಲ್ಲ ಅಂತ ಆಗೋದಿಲ್ಲ. ಅದೇ ಒಂದು 18 ಇಯರ್ ಗರ್ಲ್ಗೆ ಅರ್ಥ ಆಯ್ತು ನಿಮ್ ಟಚ್ ಇನ್ ಅಪ್ರೋಪ್ರಿಯೇಟ್, ಅದಕ್ಕರ್ಥ ಅವಳಿಗೆ ಅದು ಮಾಡೆಸ್ಟಿ, ಇವರಿಗೆ ಇದು ಮಾಡೆಸ್ಟಿ ಅಲ್ಲ ಅಂತ ಅಲ್ಲ. ಯಾರಿಗೆ ಏನೋ ಒಂದು ಬೌಂಡ್ರೀಸ್ ನನಗೆ ಇನ್ಫ್ರಿಂಜ್ ಆಗ್ತದೆ, ದೆನ್ ಅದು ಅವರಿಗೆ ಮಾಡೆಸ್ಟಿ. ನನಗೆ ಈ ಹ್ಯಾಂಡ್ ಶೇಕ್ ಅಥವಾ ನೀವು ದೂರದಿಂದ ಹಾಯ್ ಹೆಲೋ, ದಟ್ ಈಸ್ ಮೈ ಬೌಂಡ್ರಿ. ಅದಕ್ಕೆ ಮೀರಿ ನೀವು ಬರ್ತೀರಿ, ದೆನ್ ಯು ಆರ್ ಔಟ್ರೀಚಿಂಗ್ ಮೈ ಮಾಡೆಸ್ಟಿ. ಸೊ ಸಿಮಿಲರ್ಲಿ ಎಲ್ಲರಿಗೂ 11 ಗಂಟೆ ನಂತರ ಮೆಸೇಜ್ ಮಾಡೋದು ತಪ್ಪಾಯ್ತು ಅಂತ ಅಲ್ಲ. 11 ಗಂಟೆ ನಂತರ ಮೆಸೇಜ್ ಮಾಡಿದ ತಕ್ಷಣ ಅದು ಇಲ್ಲೀಗಲ್, ನೀವೇನೋ ರೈಟ್ ವೈಲೇಟ್ ಮಾಡ್ಬಿಟ್ರಿ ಅಂತ ಅಲ್ಲ. ಡಿಪೆಂಡ್, ನೀವು ಹಾಕಿದಂತ ಮೆಸೇಜ್ ಯಾವ ಒಂದು ಉದ್ದೇಶದಲ್ಲಿದೆ, ಹೇಗ ಹಾಕಿದಿರಿ, ಯಾರು ಹಾಕ್ತಿರೋದು, ಈ ಎಲ್ಲಾ ಪಾಯಿಂಟ್ಸ್ ಮೇಲೆನೂ ಬೇಸ್ ಆಗತ್ತೆ. ನೀವು ಈಗ ರೀಲ್ಸ್ ಅಲ್ಲಿ 1 ನಿಮಿಷದಲ್ಲಿ ಎಷ್ಟು ಹೇಳಕ್ಕಾಗತ್ತೆ? ಅದ್ರಲ್ಲಿ ಹೇಳಿದ 1 ಲೈನ್ ಇಂದ ಹೀಗೆ ಅಂತ ಅನ್ಕೊಳ್ಳೋದು ತಪ್ಪು. ಹಿಂದೆ ಮುಂದೆ ಬೇರೆ ಸ್ಟೋರೀಸ್ ಅಂಡ್ ಫ್ಯಾಕ್ಟ್ಸ್ ವೇರಿ ಫ್ರಮ್ ಕೇಸ್ ಟು ಕೇಸ್. ಬಟ್ ಸ್ವೀಟ್ ಆಗಿ ಮಾತಾಡಬಾರ್ದು ಅಂತ ಹೇಳಿ. ಸ್ವೀಟ್ ಅಂತ ಅಲ್ಲ, ಅನ್ವೆಲ್ಕಮಿಂಗ್ ಅಂತ ನನಗ್ ಅನ್ಸ್ತು ಈ ಪಾಯಿಂಟ್ ಅಲ್ಲಿ. ಸಮ್ ಅನ್ನೋನ್ ಪರ್ಸನ್, ಹಾಯ್ ಚಿನ್ನು, ಯಾರ್ ನೀನು, ಯಾಕೆ ನನಗೆ ಮೆಸೇಜ್ ಮಾಡ್ತಿದ್ಯಾ, ಅದು ಈ ಟೈಮ್ ಅಲ್ಲಿ, ದೆನ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಅನ್ ವೆಲ್ಕಮಿಂಗ್ ಮೆಸೇಜ್ ನನಗೆ. ನನಗೆ ಗೊತ್ತಿರೋ ನನ್ನ ಹಸ್ಬೆಂಡ್ ಅಥವಾ ಇನ್ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್, ಓಕೆ ಅಂಡರ್ಸ್ಟುಡ್. ಬಟ್ ಯಾರೋ ಒಂದ್ ಮೆಸೇಜ್ ರೀತಿ ಕಳ್ಸುವಾಗ ಅಂಡ್ ಆವಾಗ ಅದು ನನಗೆ ತೊಂದರೆ ಅನ್ಸುತ್ತೆ. ಆಲ್ರೌಂಡರ್ಸ್, ಫೈನಾನ್ಷಿಯಲ್ ಇಯರ್ ಮುಗಿದು ಹೊಸ ಫೈನಾನ್ಷಿಯಲ್ ಇಯರ್ ಶುರು ಆಗ್ತದೆ. ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆಯಪ್ಪ, ಲೋನ್ ಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ ಅಪ್ ಟು 2 crore ಲೋನ್ ನ ಕೊಡ್ಸುತ್ತೆ. ಯಾವುದೇ ಕೊಲಾಟ್ರಲ್, ಯಾವುದೇ ಪೇಪರ್ ವರ್ಕ್ ಇಲ್ಲದೆ 4 ದಿನದಲ್ಲಿ. ಸೊ ಇವ್ರಿಗೆ 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಸೊ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡ್ಬೇಕಂತಿದ್ರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡಿ. ಆಲ್ಸೋ ಇವರು ಯಾವುದೇ ರೀತಿಯ ಚಾರ್ಜಸ್ ಕೂಡ ತಗೊಳ್ಳಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ನಿಧಿ ವೃದ್ಧಿ ಇಸ್ ದ ರೈಟ್ ಆಪ್ಷನ್.